ಮಾಡಿದ್ದುಣ್ಣೋ ಮಹಾರಾಯ ಅನ್ನೋದು ಕರ್ನಾಟಕದ ಜನತೆಗೆ ಹೇಳಿ ಮಾಡಿಸಿದಂಥ ಗಾದೆ ಮಾತು. ಯಾವ ಅನುಮಾನನೂ ಬೇಡ. ಯಾಕೆ ಅಂತಂದರೆ, ಅಯ್ಯೋ ಅದನ್ನು ಕೊಟ್ಬಿಡ್ತಾರೆ, ಅಯ್ಯೋ ನಮಗೆ ಅದು ಫ್ರೀ ಸಿಕ್ಬಿಡುತ್ತೆ, ಅಯ್ಯೋ ನಾವು ಹಂಗಿಡ್ಬೋದು, ಸುಖದ ಜೀವನವನ್ನು ಮಾಡಬಹುದು, ನಮ್ಮ ಆದಾಯದ ಮಿತಿಯೆಲ್ಲ ಏರಿಕೆ ಆಗ್ಬಿಡ್ತು, ನೆಮ್ಮದಿಯಾಗಿ ಜೀವನ ಮಾಡ್ಬೋದಪ್ಪ, ಇನ್ಮೇಲೆ ಏನಿದ್ರೂ ಕೂಡ ವಿಜಯನಗರ ಸಾಮ್ರಾಜ್ಯದಲ್ಲಿ ಮುತ್ತುರತ್ನಗಳು ಹೇಗೆ ಮಾರಾಟ ಮಾಡ್ತಾ ಇದ್ರೋ ಹಾಗೆ ಇನ್ಮೇಲೆ ನಡೆಯುತ್ತೆ, ನಮ್ದೆಲ್ಲ ಜೀವನ ಶುದ್ಧ ಆಯಿತು ಅಂತ ಅಂದ್ಕೊಂಡಿದ್ರು. ಕರೆಕ್ಟಾಗಿ ಶುದ್ಧನೇ ಆಗೋಯ್ತು. ಯಾಕೆ ಅಂತಂದರೆ ಜೇಬಿಂದ ಕಿತ್ತಿಡ್ಬೇಕು. ಮೇಲ್ಗಡೆಯಿಂದ 2,000 ರೂಪಾಯಿ ಇಟ್ಟರು, ಕೆಳಗಡೆಯಿಂದ 10,000 ರೂಪಾಯಿ ಕಿತ್ಕೊಂಡ್ರು. ಇದು ರಾಜ್ಯ ಸರ್ಕಾರ ಮಾಡಿರೋದು. ಈಗ ರಾಜ್ಯ ಸರ್ಕಾರ ಏನೆಲ್ಲ ಏರಿಕೆ ಮಾಡಿದೆ ಅದಕ್ಕೆ ಮುಹೂರ್ತ ಕೂಡ ಇಟ್ಟಿದ್ದಾರೆ. ಅದು ನಾಳೆಯಿಂದ ಬರೆ ಎಳಿಸ್ಕೊಳ್ಳೋಕೆ ರೆಡಿಯಾಗಿ ಜೇಬಲ್ಲಿ ಇನ್ನೊಂದಿಷ್ಟು ಹೊರೆಯನ್ನು ಮಾಡ್ಕೊಳ್ಳಿ. ಏನು ದುಡ್ಡಿಲ್ಲ, ಚೇಂಜ್ ಇಟ್ಕೊಳ್ಳೋಕ್ಕೆ ಹೊರೆ. ಈಗ ಅದು ಇಲ್ಲ ಬಿಡಿ, ಎಲ್ಲ ಮೊಬೈಲ್ ಬಂದ್ಬಿಟ್ಟಿದ್ದಾವೆ, ಕ್ಯಾಶೇ ಇಟ್ಕೊಳ್ಳಲ್ವಲ್ಲ, ಸಮಸ್ಯೆ ಅದು. ರಾಜ್ಯದ ಜನರಿಗೆ ಏಪ್ರಿಲ್ ಶಾಕ್ ಈಗ ಫೂಲ್ ಆಗುವಂಥ ಪರಿಸ್ಥಿತಿ. ಏಪ್ರಿಲಲ್ಲಿ ಯಾಕೆ ಇಟ್ಟಿದ್ದಾರೆ ಅಂತಂದರೆ, ನೀವೆಲ್ಲ ಫೂಲ್ಸ್, ರಾಜ್ಯದ ಜನರೇ ಏಪ್ರಿಲ್ ಫೂಲ್ ಎಲ್ಲ ಮಾಡ್ತಾ ಇದ್ರಲ್ಲ, ನಿಮ್ಮನ್ನು ಫೂಲ್ ಮಾಡಿದ್ದೀವಿ ನೋಡಿ ಅಂತ ಕರೆಕ್ಟಾಗಿ ಏಪ್ರಿಲ್ ತಿಂಗಳಲ್ಲೇ ಮುಹೂರ್ತ ಇಟ್ಟಿದ್ದಾರೆ. ನಾಳೆಯಿಂದ ಎಲ್ಲವೂ ಕೂಡ ಅದು ಬಾರಿ. ಎಷ್ಟು ಚೆನ್ನಾಗಿ ಫೂಲ್ ಆದ್ರಿ ಎಲ್ಲ ರಾಜ್ಯದ ಜನತೆ, ಹೆಂಗೆ ಫೂಲ್ ಆದ್ವಿ ಅರ್ಥ ಮಾಡ್ಕೊಳ್ಬೇಕು. ಗ್ಯಾರಂಟಿಯಿಂದ ಸರ್ಕಾರದಿಂದ ಜನರಿಗೆ ಬರೆ. ಅವ್ರು ಹೇಳೋದು ನಾವು ನುಡಿದಂತೆ ನಡೆದಿದ್ದೀವಿ, ಕರೆಕ್ಟು, ಜನನೂ ನುಡಿದಂತೆಯೇ ನಡೆದಿದ್ದಾರೆ, ಅನುಭವಿಸೋಕ್ಕೂ ತಯಾರು ಇದ್ದಾರೆ, ಅನುಭವಿಸ್ಕೊಳ್ಳೇಬೇಕು, ಏನೂ ಮಾಡೋಕ್ಕಾಗಲ್ಲ ಅವ್ರ ಹತ್ರ. ಇನ್ನೊಂದು 2 ವರ್ಷನೋ 2.5 ವರ್ಷನೋ, ತದನಂತರವೂ ನೀವು 2,000 ಬದಲಾಗಿ 4,000 ಘೋಷಣೆ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಹಂಗೆ ಘೋಷಣೆ ಮಾಡಿಬಿಟ್ರೆ ಮತ್ತೂ ಫೂಲ್ ಆಗೋದು ಗ್ಯಾರಂಟಿನೇ, ಯಾವ ಅನುಮಾನವೂ, ಅದು ಗ್ಯಾರಂಟಿನೇ. ನಾಳೆಯಿಂದ ಹಾಲು ಮೊಸರು ದುಬಾರಿ. ಹಾಲಿಗೆ 1 ಲೀಟ್ರ್ ತರಿಸ್ತೀರಾ 4 ರೂಪಾಯಿ ಏರಿಕೆ, ಮೊಸರು ತರಿಸ್ಕೊಳ್ತಾ ಇದ್ದೀರಾ 4 ರೂಪಾಯಿ ಏರಿಕೆ, 8 ರೂಪಾಯಿ ಆಯಿತು. 8 ರೂಪಾಯಿ 8 ಮೂರಲೇ 24, 240 ರೂಪಾಯಿ ಪ್ರತಿ ತಿಂಗಳು ಎಕ್ಸ್ಟ್ರಾ. ಬರೀ ಹಾಲು ಮತ್ತು ಮೊಸರದ್ದು ಮಾತ್ರ. ಕರೆಂಟ್ ಬೇರೆ 36 ಪೈಸೆ 36 ಪೈಸೆ ಹೆಚ್ಚಳ ಮಾಡಿದ್ದಾರೆ. ಅಯ್ಯೋ ನಮಗೆಲ್ಲ ಗೃಹದ ಜೊತೆ ಇದೆ ಅಂತೇಳಿ ಯಾಮಾರಬೇಡಿ, ಬೇಸಿಗೆ ಇದೆ, ವಿಪರೀತ ಕರೆಂಟ್ ಬರುತ್ತೆ. ನೀವು ಬಳಕೆ ಮಾಡ್ತಾ ಇದ್ದಿದ್ದು ರೇಟಿಗೂ ಯೂನಿಟಿಗೂ ಜಾಸ್ತಿ ಆಯಿತು ಅಂತಂದರೆ 7% ಬಡ್ಡಿನೂ ಹಾಕ್ತಾರೆ, ಜೊತೆಗೆ ಈ 36 ಪೈಸೆನೂ ಆ್ಯಡ್ ಆಗುತ್ತೆ. ಈಗ ಆಲ್ರೆಡಿ ಬಿಲ್ ಬರ್ತಾ ಇರುತ್ತೆ, ನಿಮ್ಗೆ ಗೊತ್ತಿರ್ಬೋದು, ಏನು ಚೆನ್ನಾಗಿ ಯಾಮಾರಿಸ್ಬಿಟ್ರಪ್ಪ ಅಂಥೇಳಿ. 20 ರೂಪಾಯಿ ಹೆಚ್ಚಳ ಬೇರೆ ಮಾಡಿದ್ದಾರೆ. ಮಾಸಿಕ ಶುಲ್ಕ ಅಂದರೆ ಮೇಂಟೆನೆನ್ಸ್ ಚಾರ್ಜ್, ಅದನ್ನು 20 ರೂಪಾಯಿ ಏರಿಕೆ ಮಾಡಿದ್ದಾರೆ, ಅದನ್ನು ಇಟ್ಕೊಳ್ಳಿ. ಹೊಸ ವಾಹನ ಖರೀದಿಯನ್ನು ತಗೊಳ್ಬೇಕು. ನಾವು ಒಂದು ಗಾಡಿ ಇಟ್ಕೊಳ್ಳೋಣ ಮನೆಗಂತ ಏನಾದರೂ ನೀವು ಹೋದರೆ ಬಿತ್ತು ಸೆಸ್ಸು. ಸೆಸ್ ಹೆಂಗೆ, ಅದರ ರೇಟ್ ಮೇಲೆ ಇರುತ್ತೆ, ಅದು ನಿಮಗಿಂತೆ ಫಿಕ್ಸ್ಡ್ ಅಂತ ಅಲ್ಲ ಅದು ಸೆಸ್. ಈಗ ಪೆಟ್ರೋಲ್ ಮೇಲೂ ಹಾಕಿದ್ದಾರೆ ಸೆಸ್, ಅದು ಹೆಂಗೆ ಪೆಟ್ರೋಲ್ ರೇಟ್ ಏರುತ್ತೋ ಹಂಗೆ ಅದು ಏರುತ್ತೆ. ನಾಳೆಯಿಂದ ಕಸಕ್ಕೂ ಕೂಡ ಕೊಡಬೇಕು ಕಾಸು. ಎಷ್ಟೆಷ್ಟು ನಿಮ್ಮ ಮನೆ ಚದುರದ ಲೆಕ್ಕದ ಮೇಲೆ ಹಾಕಿದ್ದಾರೆ. 600 ಚದುರವರೆಗೂ 1 ಲೆಕ್ಕ, 600ರಿಂದ 1000, 1000ದಿಂದ 2000 ಎಲ್ಲ ಚರದೆ. ಅದು ಒಂದು ಅನುಮಾನ, ನಂಗೆ ಪ್ರಶ್ನೆ ಇದೆ ಅದರಲ್ಲಿ. ಏನು ಅಂತಂದರೆ, 1 ಫ್ಲೋರು 2 ಫ್ಲೋರ್ 3 ಫ್ಲೋರ್ ಕಟ್ಕೊಂಡಿರುವಂಥವ್ರ ಲೆಕ್ಕಾಚಾರ ಆ ಚದುರ ಮೇಲೆ ಹೋಗ್ತಾರ? ಹಾಗಾದರೆ ಎಲ್ಲವನ್ನು ಕಟ್ಟಲೇಬೇಕು. ನೋಡಿ ರಿಪೋರ್ಟನ್ನು. ಏಪ್ರಿಲ್ ಶಾಕ್, ನಾಳೆಯಿಂದ ಲೈಫ್ ಕಾಸ್ಟ್ಲಿ. ಹಾಲು ಮೊಸರು ದುಬಾರಿ, ಕಸಕ್ಕೂ ಕಾಸು. ಕರೆಂಟ್ ಶಾಕ್, ಹೊಸ ವಾಹನವು ದುಬಾರಿ. ಸುಡು ಸುಡು ಬಿಸಿಲು ನೆತ್ತಿ ಸುಡ್ತಾ ಇದೆ. ಈ ಮಧ್ಯೆ ರಾಜ್ಯದ ಜನರಿಗೆ ಸರ್ಕಾರ ಏಪ್ರಿಲ್ ಶಾಕ್ ಕೊಟ್ಟಿದೆ. ನಾಳೆಯಿಂದ ಎಲ್ಲವೂ ದುಬಾರಿ ಆಗಲಿದೆ. ಎಸ್, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದಲೂ ಒಂದಲ್ಲ ಒಂದರ ರೇಟ್ ಹೆಚ್ಚಾಗ್ತಾನೇ ಇದೆ. ನಾಳೆಯಿಂದ ಹಾಲು ಮೊಸರು, ಕರೆಂಟ್, ಹೊಸ ವಾಹನ ದುಬಾರಿ ಆಗಲಿದೆ. ಅಷ್ಟೇ ಅಲ್ಲದೆ ನಾಳೆಯಿಂದ ಕಸಕ್ಕೂ ಸೆಸ್ ಕಟ್ಟಬೇಕಾಗಿದೆ. ನಾಳೆಯಿಂದ ಲೈಫ್ ಕಾಸ್ಟ್ಲಿ. ಹಾಲು 4 ರೂಪಾಯಿ ದುಬಾರಿ ಆಗ್ತಿದೆ. ನಾಳೆಯಿಂದ ಲೈಫ್ ಕಾಸ್ಟ್ಲಿಯ ಭಾಗವಾಗಿ ಮೊಸರು ಕೂಡ 4 ರೂಪಾಯಿ ಜಾಸ್ತಿ ಆಗ್ತಿದೆ. ಹೋಟೆಲ್, ಕಾಫಿ, ಟೀ ದರ ಸದ್ಯದಲ್ಲೇ ಏರಿಕೆ ಆಗೋ ಸಾಧ್ಯತೆ ಇದೆ. ಕರೆಂಟ್ ಶಾಕ್ ಕೂಡ ಸಿಕ್ಕಿದೆ. ಯೂನಿಟ್ಗೆ 36 ಪೈಸೆ ಹೆಚ್ಚಳ ಮಾಡಲಾಗಿದೆ. ಕರೆಂಟ್ನ ಮಾಸಿಕ ಶುಲ್ಕ 20 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಹೊಸ ವಾಹನ ಕೂಡ ದುಬಾರಿ, ಹೆಚ್ಚುವರಿ ಸೆಸ್ಸನ್ನು ವಿಧಿಸಲಾಗ್ತಿದೆ. ಕಸಕ್ಕೂ ಸುಂಕ ಇನ್ಮೇಲೆ ಕಟ್ಟಬೇಕಾಗತ್ತೆ. ಮನೆ ಮತ್ತು ಹೋಟೆಲ್ಗಳಿಗೆ ಈ ಮೂಲಕ ಶಾಕ್ ಸಿಗ್ತಿದೆ. ಉಕ್ಕು ಹಾಗೂ ಬಿಡಿಭಾಗ ಕೂಡ ದುಬಾರಿ ಆಗಲಿದೆ. ಇದೆಲ್ಲವನ್ನ ನೋಡಿದರೆ ಈ ಸರ್ಕಾರ ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕಡೆಯಿಂದ ಜನರ ಜೇಬಿಗೆ ಚೆನ್ನಾಗಿ ಕತ್ತರಿ ಹಾಕ್ತಾ ಇದೆ. ಸರ್ಕಾರ ಒಂದು ಕಡೆ ಕೊಟ್ಟು ಮತ್ತೊಂದು ಕಡೆ ಕಿತ್ಕೊಳ್ತಾ ಇದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಪ್ರತಿಯೊಂದರಲ್ಲೂ ಕೂಡ ಬೆಲೆ ಏರಿಕೆಯನ್ನ ಮಾಡ್ತಾ ಇರುವಂತದ್ದು. ಬೆಂಗಳೂರಿಗರಿಗೆ ನೀರಿನ ದರ ಕೂಡ ಶಾಕ್ ಕಾದಿರುವಂತದ್ದು. ಅದರ ಜೊತೆಗೆ ಈಗ ಕಸದ ಸೆಸ್ ಹಾಕಿರುವಂತದ್ದು. ಗ್ಯಾರಂಟಿ ಕೊಡ್ತಾ ಇದೀವಿ ಅಂತ ಹೇಳಿ ಈ ರೀತಿಯಾಗಿ ಇನ್ನೊಂದು ಕಡೆಯಿಂದ ವಸೂಲಿ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಸರ್ಕಾರ ಪ್ರತಿಯೊಂದರಲ್ಲೂ ದರ ಏರಿಕೆಯನ್ನು ಮಾಡಿ ಸಾರ್ವಜನಿಕರಿಗೆ ಕಷ್ಟವನ್ನ ತಂದಿಡ್ತಾ ಇದೆ.
ಏಪ್ರಿಲ್ 5ನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕುಗಳಲ್ಲಿ, ಮಂಡಲದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಈ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ. ಇದರ ವಿರುದ್ಧ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದೆ. ರಾಜ್ಯದ ಜನರಿಗೆ ಶಾಕ್. ಗೃಹ ಜ್ಯೋತಿ ಕೊಟ್ಟು ಜನರ ಜೇಬಿಗೆ ಕತ್ತರಿ. ಲಿಫ್ಟ್, ಟ್ರಾನ್ಸ್ಫಾರ್ಮರ್ ಪರಿಶೀಲನೆ ದರ ಏರಿಕೆ. ಈ ಗ್ಯಾರಂಟಿ ಸರ್ಕಾರ ಗೃಹ ಜ್ಯೋತಿ ಗಿಫ್ಟ್ ಕೊಟ್ಟು ಜನರಿಂದ ಸುಲಿಗೆ ಮಾಡ್ತಿದೆ ಅಂತ ಕಾಣ್ತಿದೆ. ಇಂಧನ ಇಲಾಖೆ ಲಿಫ್ಟು, ಟ್ರಾನ್ಸ್ಫಾರ್ಮರ್, ಜನರೇಟರ್ ಪರಿಶೀಲನೆ ಮತ್ತು ರಿನಿವಲ್ ಶುಲ್ಕ 3 ಪಟ್ಟು ಹೆಚ್ಚಳ ಆಗಿದೆ. ಲಿಫ್ಟ್ ಪರಿಶೀಲನೆ ದರ ಹಳೆ ದರ ಇದ್ದಿದ್ದು 800ರಿಂದ 1000 ರೂಪಾಯಿ, ಹೊಸ ದರ 5000ದಿಂದ 8000 ರೂಪಾಯಿ. ಟ್ರಾನ್ಸ್ಫಾರ್ಮರ್ ಪರಿಶೀಲನೆ ದರ ಹಳೆ ದರ 1300ರಿಂದ 1500 ರೂಪಾಯಿ ಇತ್ತು, ಹೊಸ ದರ 3000ದಿಂದ 5000 ರೂಪಾಯಿ ಆಗಿದೆ. 5ರಿಂದ 10 KVA ಸಣ್ಣ ಜನರೇಟರ್ ಪರಿಶೀಲನೆ ಮತ್ತು ರಿನಿವಲ್ಗೆ 2000 ರೂಪಾಯಿ ಇದ್ದ ಶುಲ್ಕವನ್ನು ಇದೀಗ 5ರಿಂದ 8000 ರೂಪಾಯಿ ತನಕ ಏರಿಕೆ ಮಾಡಲಾಗಿದೆ. ರೈತರ IP ಸೆಟ್ 25 KV ವ್ಯಾಟ್ಗೆ 3000 ಇತ್ತು, ಈಗ 11800 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. 5ರಿಂದ 10 KV ಇರುವಂತಹ ಸಣ್ಣ ಜನರೇಟರ್ನ ಪರಿಶೀಲನೆ ಮತ್ತು ಲೈಸೆನ್ಸ್ನ ರಿನಿವಲ್ನ ಶುಲ್ಕ 2000ದಿಂದ 3000 ಆಯಿತು. ಅದು ಈಗ ಬರೋಬ್ಬರಿ 5000ದಿಂದ 8000 ರುಗೆ ಏರಿಕೆ ಕಂಡಿದೆ. ಇನ್ನು ರೈತರ IP ಸೆಟ್ ದರ ಅದು 3000 ಇದ್ದಿದ್ದು ಈಗ 11880 ರೂಪಾಯಿಗೆ ಇಂಧನ ಇಲಾಖೆ ದರವನ್ನ ಏರಿಕೆ ಮಾಡಿದೆ. ಮಿಡಲ್ ಕ್ಲಾಸ್ ಪೀಪಲ್ಗೆ ತುಂಬ ತೊಂದರೆ ಮಾಡ್ತಾ ಇದ್ದಾರೆ. ಯಾರು ಕೇಳಿಲ್ಲ ಭಾಗ್ಯಗಳು ಕೊಡಿ ಅಂತ. ಆಲ್ಮೋಸ್ಟ್ 100% 300% ಟ್ಯಾಕ್ಸಸ್ ಹೈಕ್ ಮಾಡಿದ್ದಾರೆ. ಇವೆಲ್ಲ ಅವಶ್ಯಕತೆ ಇರಲಿಲ್ಲ. ಇನ್ನು ದುಡ್ಡು ತಿನ್ಬೇಕಲ್ವ, ಈಗ ಹೆಂಗ್ ಮಾಡಬೇಕು? ನಾರ್ಮಲ್ ಪೀಪಲ್ ಇಂದಾನೆ ಕಿತ್ಕೋಬೇಕು. ಹಿಂಗೆ ಮಾಡಿ ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದಾರೆ. ಸಾಮಾನ್ಯ ಪ್ರಜೆಗಳಿಗೆ ತುಂಬಾ ಹೊರೆ ಸರ್ ಇದು. 50 ಪೈಸೆ 1 ರೂಪಾಯಿ ಅಂದ್ರೆ ಅದ್ರ ಕತೆ ಬೇರೆ ಇತ್ತು. 4 ಅಂದ್ರೆ ಒಂದು ತಿಂಗಳಿಗೆ ಒಂದು ಬಿಗ್ ಬಡ್ಜೆಟ್ ಆಗ್ಬಿಡುತ್ತೆ ಸಾಮಾನ್ಯ ಮನುಷ್ಯರಿಗೆ. ಮಾಡಬಾರ್ದು ಇದು. ತುಂಬಾ ಬಡಬಗ್ಗರು ತುಂಬಾ ಇದಾಗ್ಬಿಡುತ್ತೆ. ನಮ್ಮಂತವ್ರಿಗೆ ಏನ್ ಮಾಡೋದು ಹೇಳಿ? ದಿನಗಳು ನೌಕರ್ ಮಾಡೋ ಕೆಲಸ ಇವತ್ತು ದುಡ್ಬಿಟ್ಟು ಇದು ಮಾಡೋಗೆ ಬರೀ ಒಂದು ಹಾಲಿಗೆ 4 ರೂಪಾಯಿ, ಮೊಸರಿಗೆ 4 ರೂಪಾಯಿ ಈ ಥರ ಜಾಸ್ತಿ ಮಾಡ್ತಾರೆ. ನಾವು ಎಲ್ಲೋಬೇಕು ಹೇಳಿ? ಅದೇ ರೀತಿ ನಮಗೂ ಆದಾಯ ಜಾಸ್ತಿ ಆಗ್ತಾ ಇದ್ರೆ ನಾವು ಏನೋ ಮಾಡ್ಬೋದು. ಇವಾಗ ತುಂಬಾ ಹೊರೆ ಆಗ್ಬಿಟ್ಟಿದೆ. ಎಲ್ಲದರಲ್ಲೂ ಹೊರೆ ಬೀಳ್ತಾ ಇದೆ. ಬರೀ ಹಾಲು ಮೊಸರು ಅಂತಲ್ಲ, ಎಲ್ಲದರಲ್ಲೂ ಹೊರೆ ಬೀಳ್ತಾ ಇದೆ ನಮಗೆ. ಸಾಮಾನ್ಯ ಜನರಿಗೆ ಬದುಕಕ್ಕೆ ಆಗಲ್ಲ. ಈ ತರ 4 ರೂಪಾಯಿ 5 ರೂಪಾಯಿ ಜಾಸ್ತಿ ಮಾಡಿದ್ರೆ ಹೆಂಗಾಗುತ್ತೆ ಜನಗಳಿಗೆ? ಎಲ್ಲಿಂದ ತರ್ತಾರೆ? ಫ್ರೀ ಯೋಜನೆಗಳು ಇವನ್ನೆಲ್ಲ ಕೊಟ್ಬಿಟ್ಟು ಈಗ ಗೌರ್ಮೆಂಟ್ ಅಲ್ಲಿ ದುಡ್ಡಿಲ್ಲ ಅಂತ ಎಲ್ಲರಿಂದ ವಸೂಲಿ ಮಾಡೋದು. ಈ ಹೆಂಗೆ ಜನ ಮುಂದೆ ಬದುಕಕ್ಕೆ ತುಂಬಾ ಕಷ್ಟ ಆಗಿದೆ. ಸಾಲು ದರ ಏರಿಕೆ ಬರೆಯಿಂದ ಕಂಗೆಟ್ಟಿರುವ ಜನ ಸರ್ಕಾರದ ವಿರುದ್ಧ ನಿಗಿ ಕೆಂಡ ಕಾರ್ತಿದ್ದಾರೆ. ಗ್ಯಾರಂಟಿಗಳಿಂದ ಸರ್ಕಾರ ಜನರ ಜೀವವನ್ನ ಹಿಂಟಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಲು ಉತ್ಪಾದಕರಿಗೆ ಮತ್ತೊಂದು ಶಾಕ್. ಹಾಲಿನ ದರ 3 ರೂಪಾಯಿ 50 ಪೈಸೆ ಇಳಿಸಿದ ಹಾವೇಮೂಲ್. ಇನ್ನು ಹಾವೇರಿ ಜಿಲ್ಲಾ ಹಾಲು ಒಕ್ಕೂಟ ಸರ್ಕಾರಕ್ಕೆ ಸೆಡ್ಡು ಹೊಡೆದಿದೆ. ಪ್ರತಿ ಲೀಟರ್ ಹಾಲಿನ ದರ 3 ರೂಪಾಯಿ 50 ಪೈಸೆ ಇಳಿಕೆ ಮಾಡಿದೆ. ಏಪ್ರಿಲ್ 1ನೇ ತಾರೀಕಿನಿಂದ ಪ್ರತಿ ಲೀಟರ್ಗೆ 4 ರೂಪಾಯಿ ಹೆಚ್ಚಿಸೋಕೆ KMF ನಿರ್ಧಾರವನ್ನ ಮಾಡಿತ್ತು. ಆದರೆ ಹಾವೇರಿ ಹಾಲು ಒಕ್ಕೂಟ ಮಾತ್ರ ಲೀಟರ್ ಹಾಲಿಗೆ 3.5 ರೂಪಾಯಿ ಕಡಿಮೆ ಮಾಡಿ ಆದೇಶ ಹೊರಡಿಸಿದೆ. ಇದು ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. 43 ರೂಪಾಯಿ ಇದ್ದ ಎಮ್ಮೆ ಹಾಲಿನ ದರ 39 ರೂಪಾಯಿ 50 ಪೈಸೆ ಆಗಿದೆ. 30 ರೂಪಾಯಿ 50 ಪೈಸೆ ಇದ್ದ ಹಸುವಿನ ಹಾಲಿನ ದರ 27 ರೂಪಾಯಿಗೆ ಇಳಿಕೆ ಆಗಿದೆ. ಇದು ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ನಾವು ಏನ್ ಮಾಡಕ್ಕಾಗತ್ತೆ? ಅವ್ರು ಏನ್ ಮಾಡ್ತಾರೋ ನಾವು ಅನುಭವಿಸ್ಬೇಕಷ್ಟೇ. ಅದಕ್ಕಿಂತ ಜಾಸ್ತಿ ಇನ್ನೇನ್ ಮಾಡಕ್ಕಾಗತ್ತೆ? ಒಂದ್ಸರಿ ವೋಟ್ ಮಾಡಿ ತಪ್ಪು ಮಾಡಿದೀವಿ, ಅದನ್ನ ಅವ್ರು ಏನ್ ಮಾಡ್ತಾರೆ ಅದನ್ನ ಅನುಭವಿಸ್ಬೇಕಷ್ಟೇ. ಕರೆಂಟ್ ಬಿಲ್ ಕೆಲವರಿಗೆ ಫ್ರೀ ಇರುತ್ತೆ, ನಮ್ಗೆ ಡಬಲ್ ಬರುತ್ತೆ. ಏನ್ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗಲ್ಲ. ನಾವೇನ್ ಆಕ್ಷನ್ ತಗೊಳಕ್ಕಾಗತ್ತೆ? ಮಿಡ್ಲ್ ಕ್ಲಾಸ್ ಜನದ ಮೇಲೆ ಎಲ್ಲ ಹೊರೆ ಹಾಕಿ ಮತ್ತೆ ಮಿಡ್ಲ್ ಕ್ಲಾಸ್ಗೆ ಕೊಟ್ರೆ ಅವ್ರ ಹತ್ರನೇ ಕಿತ್ತು ಅವ್ರ ಹತ್ರನೇ ಕೊಡೋದಾದ್ರೆ ಏನು ಯೂಸ್ ಇಲ್ಲ. ಆತರ ಸ್ಕೀಮ್ ಕೊಟ್ಟರು ಯೂಸ್ ಇಲ್ಲ. ಕೊಡಕ್ ಆಗೋಂಥದ್ದು ಇವಾಗ ಎಜುಕೇಶನ್ ಫ್ರೀ ಕೊಡ್ಬೋದು, ಇಲ್ಲ ಹಾಸ್ಪಿಟಲ್ ಫ್ರೀ ಕೊಡ್ಬೋದು. ಆ ತರದ್ ಕೊಟ್ಟು ಸುಮ್ನೆ ರೇಷನ್ ಫ್ರೀ ಕೊಡ್ತೀವಿ, 2000 ಫ್ರೀ ಕೊಡ್ತೀವಿ, ಅದೆಲ್ಲ ಕೊಟ್ಟು ಸುಮ್ನೆ ಇಲ್ದಿರೋ ರೇಟ್ಗಳೆಲ್ಲ ಜಾಸ್ತಿ ಮಾಡಿ ಇವಾಗ ಅಗ್ರಿಕಲ್ಚರ್ ಲ್ಯಾಂಡ್ ರಿಜಿಸ್ಟ್ರೇಷನ್ಗೆ ಬರೀ 50,000 ಇತ್ತು, ಈಗ 1.5 ಲಕ್ಷ ಆಗಿದೆ. ಫ್ರೀ ಇತ್ತು TCL ಹಾಕೊಳಕ್ ಮುಂಚೆ, ಈಗ 4-5 ಲಕ್ಷ ಆಗತ್ತೆ. ಆ ತರದೆಲ್ಲ ಏನಕ್ಕೆ ಮಾಡಬೇಕು? ಗ್ಯಾರಂಟಿ ಗಿಫ್ಟ್ ಕೊಟ್ಟ ಸರ್ಕಾರ ಮಗದೊಂದು ಕಡೆ ಬೆಲೆ ಏರಿಕೆಯ ಬರೆ ಹಾಕಿ ಜನರ ಕೋಪಕ್ಕೆ ತುತ್ತಾಗಿದೆ. ನಿತ್ಯವೂ ದರ ಏರಿಕೆಯ ಭಾರ ತಾಳೋಕಾಗದೆ ಜನ ರೋಸಿ ಹೋಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.